ಎಲ್ಲರಿಗೂ ನಮಸ್ಕಾರ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಈ ಚಾನೆಲ್ ಅನ್ನು ವೀಕ್ಷಣೆ ಮಾಡುತ್ತಿದ್ದೀರಾ? ನೀವು ಇನ್ನೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ತಡ ಮಾಡದೆ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿತ್ರರೇ, ನೀವು ಒಂದು ಬಾರಿ ಪರಿಶೀಲಿಸಿಕೊಳ್ಳಿ. ಇಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ಬರುವ ಎಲ್ಲ ನೋಟಿಫಿಕೇಶನ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೀವೇ ಮೊದಲು ಪಡೆದುಕೊಳ್ಳಬಹುದು. ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿಗಳು ಉಪಯುಕ್ತ ಅನಿಸಿದರೆ ನಿಮ್ಮ ಮೆಚ್ಚಿನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಲು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದು ನಿಮ್ಮ ಮೆಚ್ಚಿನ ವಾಹಿನಿ ಮಾಹಿತಿ ಖಜಾನೆ. ಆತ್ಮೀಯರೇ, ನಮ್ಮ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲವು ಅತಿ ಅಮೂಲ್ಯವಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಇದು ನಿಮ್ಮ ಮೆಚ್ಚಿನ ವಾಹಿನಿ ಮಾಹಿತಿ ಖಜಾನೆ. ತಮ್ಮೆಲ್ಲರಿಗೂ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಚಕ್ಕೆತ್ತಿದ ಬಡಗಿಯಾಣೆ ಫಸ್ಟ್ ನೈಟು ಶಿವಲೀಲೆ, ಹಾಲಿನ ಗ್ಲಾಸು 1/4 ಕೆಜಿ ದ್ರಾಕ್ಷಿ, ಚೆಂಡು ತಲೆ ಮ್ಯಾಲೆ, ಬೆಳಗ್ಗೆ ಎದ್ದರೆ ಸೂರ್ಯನ ಕಿರಣ ಮೈಯೆಲ್ಲ ಚುಚ್ಚುತ್ತಾವೋ. ನಾವ್ ಹೆಂಗೆ ಹುಟ್ಟಿದ್ದೇವೋ ನಮಗೂ ಮಕ್ಕಳು ಹಂಗಂಗೆ ಹುಟ್ಟುತ್ತಾವೋ. ಎದ್ದೇಳೋ ಎದ್ದೇಳೋ, ಸಂಸಾರದ ಬಂಡಿ ಹತ್ತಿ ನಡಿ ಮಂಗೆ, ನಮ್ ಹೆಂಡ್ರು ಹೆಂಗೋ ಕಾಪಾಡ್ತಾರೆ ಚಿಂತೆ ಯಾಕೆ. ನಾಳೆ ನಾಳಿದ್ದು ಮದುವೆ, ಆಚೆ ನಾಳಿದ್ದಿನಿಂದ ಗೆಳೆಯ ನೀ ಚೆನ್ನಾಗಿರೋಲ್ಲ. ಹೆಂಗನ ಹಾಳಾಗೋಗೋ ನನ್ನ ಮಗನೇ, ನಮಗೆ ಒಂದು ಬ್ಯಾಚುಲರ್ ಪಾರ್ಟಿ ಕೊಡೋಲು. ನಾಳೆಯ ಆತಂಕ ಬೇಡ ಹಿಂದೊಮ್ಮೆ ಕೂಗುಮಾರಿಯ ಕತೆ ಹುಟ್ಟಿ ಅನಕ್ಷರಸ್ಥರಿಂದ ಮೊದಲ್ಗೊಂಡು ಅತಿ ವಿದ್ಯಾವಂತರು ತಮ್ಮ ತಮ್ಮ ಮನೆ ಬಾಗಿಲುಗಳ ಮೇಲೆ ನಾಳೆ ಬಾ ಎಂದು ಬರೆದುಕೊಂಡ ಪ್ರಸಂಗ ನೆನಪಿದೆಯಲ್ಲವೇ? ನನಗೇಕೋ ಈಗಲೇ ಬಾ ಎಂದು ಬರೆಯಬೇಕೆನಿಸಿತು. ಒಟ್ಟಾರದ ಮನೆಯಾದ್ದರಿಂದ ಉಳಿದವರ ನೆಮ್ಮದಿಗೆ ಭಂಗವಾದೀತೆಂದು ಏನೂ ಬರೆಯದೆ ಸುಮ್ಮನಾದೆ. ಇಲ್ಲಿ ಎದ್ದು ಕಾಣುವ ಅಂಶ ಕಾಣದ್ದನ್ನು ಊಹಿಸಿಕೊಂಡು ಭಯಪಡುವ ಅವಸ್ಥೆ. ಹುಟ್ಟಾಗಲಿ ಬದುಕಾಗಲಿ ಸಾವಾಗಲಿ ಸಾಕ್ಷಿಯಾಗಿ ಕುಳಿತಾಗಲೇ ಅರಿವಿನ ವಿಸ್ತಾರವಾಗುವುದು. ನನ್ನ ಮಿತ್ರರೊಬ್ಬರು ಪ್ರಸೂತಿ ತಜ್ಞರು, ಹೌದು ಅವರೆನ್ನುತ್ತಾರೆ, ಭಾರತದಲ್ಲಿ ಜನಸಂಖ್ಯೆ ಕಡಿಮೆಯಾಗಬೇಕಾದರೆ ಪ್ರಸವ ಸಮಯದಲ್ಲಿ ಪತಿಯನ್ನು ಪ್ರಸೂತಿ ಕೋಣೆಯಲ್ಲಿ ಹಾಜರಿರುವಂತೆ ಮಾಡಬೇಕು. ಹಾಗೆ ಮತ್ತೊಬ್ಬ ಪಶುವೈದ್ಯರು ಹೇಳುತ್ತಾರೆ, ಅನೇಕ ವರ್ಷ ಪ್ರೀತಿಯಿಂದ ಸಾಕಿದ ತಮ್ಮ ಸಾಕು ಪ್ರಾಣಿಯ ಕೊನೆಯ ಕ್ಷಣಗಳಲ್ಲಿ ಅದರ ಮಾಲೀಕರು ಉಪಸ್ಥಿತರಿರಲು ಸಿದ್ಧರಿರುವುದಿಲ್ಲ. ಪಾಪ, ಅದು ಅವರಿಗಾಗಿ ಕಣ್ಣಾಡಿಸುತ್ತ ಹತಾಶೆಯಿಂದ ಕೊನೆಯುಸಿರೆಳೆಯುತ್ತದೆ. ಜೀವನದಿಂದ ಹಿಂದೆ ಸರಿಯುವ ಅಥವಾ ಅದರ ಅನುಭವದ ವಿಸ್ತಾರವನ್ನು ನಿರಾಕರಿಸುವ ಪ್ರಯತ್ನಗಳು ಇವು. ನಮ್ಮ ಜೀವನ ಕ್ರಮದಲ್ಲಿ ಮರೆಯಲಾಗದ ಅಂಶ ಮತ್ತು ಪಾತ್ರ ಕಾಲದ್ದು. ನಾವೆಲ್ಲ ಕಾಲವಶರು.
ಹಿಂದಿನದರ ಮುಂದುವರಿಕೆ ಇಂದು, ಇಂದಿನ ಮುಂದುವರಿಕೆ ನಾಳೆಯು. ಈ ಚಕ್ರದಲ್ಲಿ ದುರದೃಷ್ಟವಶಾತ್ ಮಹತ್ವವಾದ ಇಂದನ್ನು ಕಡೆಗಣಿಸಿ ಹಿಂದು ಮುಂದಿನದರಲ್ಲಿ ಸಿಲುಕಿ ಒದ್ದಾಡುತ್ತೇವೆ. ಬದುಕು ಕ್ಷಣಿಕವಲ್ಲ, ಬದುಕು ಆ ಕ್ಷಣದಲ್ಲಿದೆ. ಬದುಕಿನ ನಿಜವಾದ ಲಕ್ಷಣ ಈ ಕ್ಷಣ. ಭವಿಷ್ಯದ ಭಯದ ಕಾರಣದಿಂದಾಗಿಯೇ ಮನುಷ್ಯ ಲೋಭಿಯಾಗುವುದು. ಲೋಭವೆಂದರೆ ಕೂಡಿಡುವ ಬುದ್ಧಿ. ನಾಳೆ ದೊರೆಯದಿದ್ದರೆ ನನಗೇನು ಗತಿ ಎಂಬ ಭಯವೇ ಲೋಭ. ಇದು ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಎಲ್ಲರನ್ನೂ ಕಾಡುವಂತಹದ್ದು. ಸತ್ತ ಭಿಕ್ಷುಕನ ಜಂತೆ ಕೊಡವಿದಾಗ ಕಂತೆ ಕಂತೆ ಹಣ ದೊರೆತ ಪ್ರಸಂಗಗಳು ವರದಿಯಾಗಿವೆ. ಲೋಭವೇ ಇತರ ಕಾಮನೆಗಳಿಗೆ ಬೀಜ. ಇತಿಮಿತಿಯ ಬದುಕು ಕಟ್ಟಿಕೊಳ್ಳದೆ ಭವಿಷ್ಯದ ಸಂಕಟದಲ್ಲಿ ಬಾಳ್ವೆ ನಡೆಸುವುದು ಸರಿಯಲ್ಲ ಎಂದು ಧರ್ಮಗಳು ಸಾರುತ್ತವೆ. 3 ಫುಲ್ ಸ್ಟಾಪ್. ಆದುದರಿಂದ ನಾನು ಹೇಳುತ್ತೇನೆ, ನಿಮ್ಮ ಬದುಕಿನ ಬಗ್ಗೆ ಆತಂಕಿತರಾಗದಿರಿ. ನಮಗೆ ತಿನ್ನಲು ಕುಡಿಯಲು ದೊರೆಯುತ್ತದೋ ಇಲ್ಲವೋ ಎಂದು ಚಿಂತಿಸದಿರಿ. ನಿಮ್ಮ ದೇಹದ ಬಗೆಗೂ ಅದಕ್ಕೆ ಬೇಕಾದ ದಿರಿಸನ್ನು ಹೊಂದಿಸುವ ಬಗೆಗೂ ಚಿಂತಿಸದಿರಿ. ಗಾಳಿಯಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿ. ಅವು ಬಿತ್ತಿ ಬೆಳೆಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ. ಆದರೆ ಅವುಗಳಿಗೆ ಸ್ವರ್ಗದಲ್ಲಿರುವ ತಂದೆಯು ಆಹಾರ ನೀಡುವುದಿಲ್ಲವೇ? ನೀವು ಅವುಗಳಿಗಿಂತ ಹೆಚ್ಚಿನವರಲ್ಲವೇ ಎನ್ನುತ್ತದೆ ಬೈಬಲ್. ಮ್ಯಾಥ್ಯೂ 6:25 ವ್ಯವಕಲನ 6. ಭಗವದ್ಗೀತೆಯ 2ನೇ ಅಧ್ಯಾಯದ ಕೊನೆಯ ಶ್ಲೋಕವನ್ನು ಗಮನಿಸಿ. ವಿಹಾಯ ಕಾಮಾನ್ ಯವ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಶಾಂತಿಮಧಿಗಚ್ಚತಿ. ಅಂದರೆ ಬದುಕುವ ರೀತಿಯಲ್ಲಿ, ಅಂದರೆ ಶೈಲಿಯಲ್ಲಿ ಬದಲಾವಣೆಯನ್ನು ಇದು ಬಯಸುತ್ತದೆ. ಜೀವನದ ವ್ಯಾಪಾರಗಳಲ್ಲಿ ನಮ್ಮ ಮನೋಧರ್ಮ ಹೇಗಿರಬೇಕು ಎಂಬುದನ್ನು ಅದು ಸೂಚಿಸುತ್ತದೆ. ಭೋಗದ ಬಯಕೆಯನ್ನು ಬದಿಗಿಟ್ಟು ಒದಗಿದುದನ್ನು ಸಂತೋಷದಿಂದ ಅನುಭವಿಸಬೇಕು. ಸೀಮಿತವಾದ ಇಂದ್ರಿಯ ವ್ಯಾಪಾರಗಳನ್ನು ನಡೆಸಿದಾಗ ಶಾಂತಿ ದೊರೆಯುವುದು ಎಂಬುದು ಇದರ ಸಾರಾಂಶ. ಕಗ್ಗವಂತೂ ಇದನ್ನು ಎಷ್ಟು ಸೊಗಸಾಗಿ ಹೇಳುತ್ತದೆ ನೋಡಿ. ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರು ನಿನ್ನಾಳಲ್ಲ ಬೇರಿಹನು. ಇಂದಿಗಿಂದಿನ ಬದುಕು ಮಂಕುತಿಮ್ಮ, ಭವಿಷ್ಯವು ನಮ್ಮ ಅಡಿಯಾಳಲ್ಲ. ಮುಂದೇನೋ ಮತ್ತೇನೋ ಎಂಬ ಚಿಂತೆ ಈಗ ಬೇಡ. ಸಂದರ್ಭ ಬಂದಾಗ ನೋಡಿದರಾಯಿತು, ಅದನ್ನು ಹೊಂದಿಸುವನು ಬೇರೆಯವನು. ಆದುದರಿಂದ ಇಂದಿನ ಬದುಕನ್ನಷ್ಟೇ ನೋಡು ಎನ್ನುತ್ತದೆ ಕಗ್ಗ. ಭವಿಷ್ಯದ ಬಗೆಗಿನ ಆಲೋಚನೆಯೇ ತಪ್ಪಲ್ಲ, ಆದರೆ ಅದರ ಬಗ್ಗೆ ಆತಂಕಿತರಾಗುವುದು ಒಳಿತಲ್ಲ, ಏಕೆಂದರೆ ಅದು ನಮ್ಮ ವರ್ತಮಾನವನ್ನು ಕಸಿದುಕೊಂಡು ಬಿಡುತ್ತದೆ. ಗಿಬ್ರಾನ್ ಎನ್ನುತ್ತಾನೆ, ನಮ್ಮ ಆತಂಕಗಳು ಭವಿಷ್ಯದ ಬಗೆಗಿನ ಆಲೋಚನೆಗಳಿಂದ ಬರುವುದಿಲ್ಲ, ಆದರೆ ಅದನ್ನು ನಿಯಂತ್ರಿಸುವ ಅಪೇಕ್ಷೆಯಿಂದ ಬರುತ್ತದೆ. ಆತಂಕ ಭವಿಷ್ಯದ ಬಗೆಗಿನ ಕಕುಲಾತಿ ಬೇಡವೆಂದರೂ ಜೀವನ ಯೋಜಿತವಾಗಿ ನಡೆಯಬೇಕಾದ ಕಾರಣದಿಂದ ಭವಿಷ್ಯದ ಬಗೆಗಿನ ಆತಂಕ ಕಾಡದೇ ಇರದು. ಇಂತಹ ಸಂದರ್ಭ ಒದಗಿದಾಗ ಅಥವಾ ಇದು ಅತಿಯಾಗಿ ಕಾಡಿದಾಗ ಹೇಗೆ ಎದುರಿಸಬೇಕು ಎಂದು ಆಲೋಚಿಸೋಣ. ಮೊದಲನೆಯದಾಗಿ ಕೊಂಚ ಆತಂಕ ಅಥವಾ ಬದುಕಿನ ಬಗ್ಗೆ ಸ್ವಲ್ಪ ಒತ್ತಡ ಇರಬೇಕು. ಇಲ್ಲದಿದ್ದರೆ ಜೀವನದ ಚಟುವಟಿಕೆಗಳು ರಭಸದಿಂದ ಕೂಡಿರುವುದಿಲ್ಲ. ಫಲಿತಾಂಶ ಉತ್ತಮವಾಗಿ ಬರಬೇಕು ಎಂದಾದರೆ ವಿದ್ಯಾರ್ಥಿಗೆ ಕೊಂಚವಾದರೂ ಅದರ ಬಗ್ಗೆ ಆತಂಕವಿರಬೇಕು. ಇದು ಆರೋಗ್ಯಕರ ಆತಂಕ. ಆದರೆ ಇದು ಒಂದು ಮಟ್ಟ ಮೀರಿ ಅವನ ಸಾಮಾನ್ಯ ಸಾಧನೆಗೂ ತಡೆಯಾಗುವಷ್ಟರ ಮಟ್ಟಿಗೆ ಆತಂಕಿತನಾದಾಗ ಎಚ್ಚೆತ್ತುಕೊಳ್ಳಬೇಕು. ಏಕಾಗ್ರತೆಯ ಕೊರತೆ, ಭಾವನೆಗಳ ನಿಯಂತ್ರಣ ತಪ್ಪುವುದು, ಭಾವಶೂನ್ಯತೆ ಆವರಿಸುವುದು, ಪತರಗುಟ್ಟುವುದು, ದಿಢೀರನೆ ಕೋಪಗೊಳ್ಳುವುದು, ಸ್ನಾಯುಗಳು ಬಿಗಿಯಾಗುವುದು, ನೋಯುವುದು, ಹೊಟ್ಟೆ ತೊಳಸು, ಹಸಿವಿಲ್ಲದಿರುವುದು, ನಿದ್ರೆ ಬಾರದಿರುವುದು ಇವೆಲ್ಲ ಆತಂಕದ ಲಕ್ಷಣಗಳು. ದಯವಿಟ್ಟು ಗಮನಿಸಿ, ಇವು ಆತಂಕದ ಲಕ್ಷಣಗಳೇ ಹೊರತು ರೋಗವಲ್ಲ. ಇದಕ್ಕೆ ಮದ್ದು ಮನಸ್ಸನ್ನು ಆ ಸ್ಥಿತಿಯಿಂದ ಹೊರತರುವುದು. ಮುಖ್ಯವಾಗಿ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಇತ್ಯಾದಿ ದೈಹಿಕವಾಗಿ ಕೊಂಚ ಶ್ರಮ ನೀಡುವ ಅಭ್ಯಾಸ ಬೆಳೆಸಬೇಕು. ಜೊತೆಗೆ ಆತಂಕಗಳು ಹೇಗೆ ತರ್ಕಹೀನ ಎಂಬುದನ್ನು ನಮಗೆ ನಾವೇ ಮನದಟ್ಟು ಮಾಡಿಕೊಳ್ಳಬೇಕು. ಅಲ್ಲದೆ ನಂಬಿಕಸ್ಥರಲ್ಲಿ ನಮ್ಮ ಆತಂಕವನ್ನು ತೋಡಿಕೊಳ್ಳುವುದು ಅದನ್ನು ಕಡಿಮೆ ಮಾಡಬಲ್ಲದು. ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯ ನೆರವು ಬೇಕಾದಾಗ ಸಂಕೋಚವಿಲ್ಲದೆ ಮನೋವೈದ್ಯರಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಆರೋಗ್ಯವಾಗಿ ಸಂತೋಷದಿಂದ ಬಾಳುವುದು ಎಲ್ಲರ ಹಕ್ಕು. ಯಾವುದೇ ಕಾರಣಕ್ಕೂ ಇದರಿಂದ ನಾವು ವಂಚಿತರಾಗಬಾರದು. ಸೂಕ್ತ ಕ್ರಮಗಳನ್ನು ಅನುಸರಿಸಿ ಆತಂಕಗಳಿಂದ ಮುಕ್ತರಾಗಿ ಹರ್ಷಚಿತ್ತದಿಂದ ಬಾಳಬೇಕು. ಕೊನೆಯದಾಗಿ ಒಂದು ಆತಂಕದ ಬಗ್ಗೆ ಹೇಳಲೇಬೇಕು. ಅದು ಬದುಕಿನ ಬಗೆಗಿನ ಆತಂಕವಲ್ಲ, ಸಾವಿನ ಬಗೆಗಿನ ಆತಂಕ. ಆಶ್ಚರ್ಯವೆನಿಸಿದರೂ ವಯಸ್ಸಾದವರು ಮಾತ್ರ ಇದನ್ನು ಹೊಂದಿರುತ್ತಾರೆ ಎನ್ನಲಾಗದು. ಎಷ್ಟೋ ಬಾರಿ ಕಿರಿಯ ವಯಸ್ಸಿನವರಲ್ಲಿಯೂ ಇದು ಕಾಡುವ ಮಟ್ಟಕ್ಕೆ ಹೋಗುತ್ತದೆ. ಇದಕ್ಕೆ ಉತ್ತರದ ಕಗ್ಗ ಹೀಗಿದೆ:
ಮರಣದಿನ್ ಮುಂದೇನು? ಪ್ರೇತವೋ, ಭೂತವೋ, ಪರಲೋಕವೋ, ಪುನರ್ಜನ್ಮವೋ? ಅದೇನೋ ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ದರೆಯ ಬಾಳ್ಗದರಿನೇನ್ ಮಂಕುತಿಮ್ಮ. ಇಹದ ಜೀವನಕ್ಕೆ ಮರಣೋತ್ತರದ ತರ್ಕ ಬೇಡವೆನ್ನುತ್ತಾರೆ ಗುಂಡಪ್ಪನವರು. ಇದನ್ನೇ ವೀರಭಾವದಲ್ಲಿ ಬಸವಣ್ಣನವರು 3 ಫುಲ್ ಸ್ಟಾಪ್. ನಾಳೆ ಬಪ್ಪುದು ನಮಗಿಂದೆ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕಾರಂಜುವರು ಇದಕಾರಳುಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗಳವಲ್ಲ ಎಂದಿದ್ದಾರೆ. ಮತ್ತು ಮುಂದುವರೆದು, ಯಾವ ಸಾವನ್ನು ಮುಂದೂಡಲು ಎಲ್ಲ ಜೀವರು ಇಷ್ಟಪಡುತ್ತಾರೋ ಅಂತಹ ಸಾವನ್ನು ಮಹಾನವಮಿ ಎನ್ನುತ್ತಾರೆ ಬಸವಣ್ಣನವರು. ಜೋಳವಾಳಿಯಾನಲ್ಲ, ವೇಳೆವಾಳಿಯವ ನಾನಯ್ಯ, ಹಾಳುಗೆಟ್ಟೋಡುವ ಆಳು ನಾನಲ್ಲಯ್ಯ. ಕೇಳು ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ. ನಾಳಿನ ಬಗೆಗಿನ ಆತಂಕ ಬಿಟ್ಟು ಈ ಕ್ಷಣದ ಅರಿವಿನಲ್ಲಿ ಬದುಕಿನ ಸೊಗಸನ್ನು ಆಸ್ವಾದಿಸುವ ಪ್ರಯತ್ನ ನಮ್ಮಿಂದ ನಿರಂತರವಾಗಿ ನಡೆಯಲಿ.